ನಮಗೆ ಬೇಕಿರೋ ತಾರೀಖೆ ಹೊತ್ತು ಪಾಯ್ಸನ್ ಅಲ್ಲ. ಹಾಗೆ ಸಮಾಜದಲ್ಲಿ ಈ ದುಶ್ಚಟಗಳು ಇವು ಸಿಗ್ತವೆ, ಒಳ್ಳೆಯದು ಸಿಗ್ತವೆ. ಅದನ್ನು ಒಳ್ಳೆಯದನ್ನು ನಾವು ಅಳವಡಿಸ್ಕೋಬೇಕು, ಅದನ್ನು ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮಕ್ಕಳು ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಇವತ್ತು ನಿಮ್ಮನ್ನೆಲ್ಲ ನೋಡಿದ್ಮೇಲೆ, ಅಧಿಕಾರಿಗಳು ನೋಡಿದ್ಮೇಲೆ ನಾವು ಸಂಕಲ್ಪ ಮಾಡೋಣ. ಇವತ್ತು ಕನಿಷ್ಠ ರಾಜ್ಯದಲ್ಲಿ ನಶೆ ಮುಕ್ತ ರಾಜ್ಯ ಮಾಡಬೇಕು ಅಂತ ಸರ್ಕಾರದ ಆಶಯ ಇದ್ರೂ ಕೂಡ ನಾವು ಕನಿಷ್ಠ ನಮ್ಮ ಕ್ಷೇತ್ರದಲ್ಲಾದರೂ ಕೂಡ ನಶೆ ಮುಕ್ತ ವಿಧಾನಸಭಾ ಕ್ಷೇತ್ರವನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡಿ ನಶೆ ಮುಕ್ತ. ನಾನು ಮೊನ್ನೆ ಕೂಡ ಪೊಲೀಸ್ ಆಫೀಸರ್ಸ್ಗೆ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿದೆ 3 ದಿವಸದ ಮುಂಚೆ ಬುಧವಾರ. ಯಾರು ಗಾಂಜಾ ಕುಡಿಯೋರು ಸಿಗ್ತಾನೆ ಅವನ್ನ ನೀವು ಇಟ್ಕೊಳ್ತೀರಲ್ಲ, ಅವ್ನು ಟೆಸ್ಟ್ ಮಾಡಿಸಿ ಅವ್ರಿಗೆ ಎಲ್ಲಿಂದ ಬಂತು ಅನ್ನೋದನ್ನು, ಯಾವ ಅಂಗಡಿನಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದನ್ನು ಅವನ್ನ ಇಟ್ಕೊಂಡು ಹೋಗಿ ಅವನಿಗೆ ಎಲ್ಲಿಂದ ಆ ಅಂಗಡಿಯವರಿಗೆ ಯಾವ ತಂದುಕೊಟ್ಟಿದ್ದ ಅಂತೇಳಿ ನೀವು ಮೂಲಕ್ಕೆ ಹೋದಾಗ ಮಾತ್ರ ನಾವು ಈ ರೀತಿಯ ಇದನ್ನ ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರಲ್ಲಿ ಬಹಳಷ್ಟು ವಸ್ತುಗಳು ಬರ್ತವೆ. ಈ ಕೆಲವು ಸರಿ ಶೂ ಪಾಲಿಶ್ ಇದೆಯಲ್ಲ, ಪಾಲಿಶ್, ಆ ಪಾಲಿಶ್ ಮೇಲೆ ಒಂದು ಖರ್ಚು ಹಾಕೊಂಡು ಅದನ್ನೇ ತಗೋತಾರೆ, ಅದು ನೆಶ ಬರ್ತದೆ ಅಂತೇಳಿ ಕೇಳ್ತಾರೋದೆಲ್ಲ ಹೌದಲ್ಲ. ಅದಕ್ಕೆ ಈ ಹುಡುಗರುಗಳು ಅವರು ಇವರು ಎಲ್ಲೆಲ್ಲಿ ಈ ರೀತಿಯ ಕೃತ್ಯಗಳು ನಡೀತಾ ಇದ್ದಾರೆ, ಆ ಕೃತ್ಯಗಳು ನಡೀತಕ್ಕಂಥ ಜಾಗದ ವಿವರ ಕೊಟ್ಟರು ಕೂಡ ಅದನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಸಂಕಲ್ಪವನ್ನು ನಿಮ್ಮನ್ನು ಸೇರಿಸ್ಕೊಂಡು ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕನಿಷ್ಠ ನಮ್ಮ ಕ್ಷೇತ್ರವಾದ ನಶೆಮುಕ್ತ ಕ್ಷೇತ್ರವನ್ನಾಗಿ ಮಾಡ್ತಕ್ಕಂಥ ಸಂಕಲ್ಪವನ್ನು ನೀವು ನಾವು ಎಲ್ಲೂ ಸೇರಿ ಈ ದಿವಸ ಮಾಡೋಣ ಅಂತಕ್ಕಂಥ ಒಂದು ಸಲಹೆಯನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸಿ, ಮತ್ತು ಅಂತಿಮವಾಗಿ ನಿಮ್ಮ ತಂದೆ ತಾಯಿಯಂದಿರು ನಿಮಗೆ ಜನ್ಮ ಕೊಟ್ಟಿರ್ತಾರೆ, ಆದರೆ ನಿಮಗೆ ಜೀವನ ಕೊಡ್ತಕ್ಕಂಥದ್ದು ಸಮಾಜ. ನಿಮ್ಮ ಶಾಲೆ ಇರ್ಬೋದು, ನಿಮ್ಮ ಹೊರಗಡೆ ಇರ್ಬೋದು. ಹಾಗೆ ಜನ್ಮಕ್ಕೂ ಜೀವನಕ್ಕೂ ವ್ಯತ್ಯಾಸ ನೀವು ಅರ್ಥ ಮಾಡ್ಕೋಬೇಕು. ಜನ್ಮವನ್ನು ಪೋಷಕರು ತಂದೆ ತಾಯಿಯನ್ನು ಜನ್ಮವನ್ನು ಕೊಡ್ತಾರೆ, ನಿಮ್ಮ ಜೀವನವನ್ನು ಕೊಡ್ತಕ್ಕಂಥದ್ದು ಸಮಾಜ. ಸಮಾಜ ಅಂತ ಹೇಳಿದ್ರೆ ಶಾಲೆ ಇರ್ಬೋದು, ಹೊರಗಡೆ ಇರ್ಬೋದು, ಏನೇ ಇರ್ಬೋದು. ಅದಕ್ಕೋಸ್ಕರ ನಿಮ್ಮ ಗುರುಗಳು ಇರ್ಬೋದು. ಆದರೆ ಜೀವನವನ್ನು ರೂಢಿಸ್ಕೊಳ್ತಕ್ಕಂಥ, ಸಮಾಜದಲ್ಲಿ ನಡೀತಕ್ಕಂಥ ದುಷ್ಕೃತ್ಯಗಳಿಗೆ ಭಾಗಿಯಾಗದೆ ನೀವೆಲ್ಲರೂ ಕೂಡ ಉತ್ತಮತೆಯನ್ನು ಕಾಪಾಡಿಕೊಂಡು ನೀವು ಸಮಾಜದಲ್ಲಿ ನೀವು ಉತ್ತಮ ಜೀವನವನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ರೂಢಿಸ್ಕೊಂಡು ಹೋಗ್ತಕ್ಕಂಥದ್ದು, ಅದು ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೈಯಲ್ಲಿರ್ತಕ್ಕಂಥ. ಅದನ್ನು ನೀವು ಮಾಡ್ಕೊಳ್ಳಿ. ಅದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಾನು ಈಗಾಗಲೇ ಹೇಳಿದಂಗೆ ಪ್ರಾಣಿನೂ ಹುಟ್ಟುತ್ತೆ, ಸಾಯುತ್ತೆ. ನೀವು ಮನುಷ್ಯ ಜನ್ಮ, ನಾವು ಎಲ್ಲರೂ ಕೂಡ ಹುಟ್ಟುತ್ತೇವೆ, ಸಾಯ್ತೇವೆ. ಆದರೆ ಸಾರ್ಥಕತೆಯನ್ನು, ಸಾಧನೆಯನ್ನು ನಾವು ಮಾಡದೇ ಇದ್ದರೆ ನಮ್ಮ ಜನ್ಮಕ್ಕೆ ಸಾರ್ಥಕತೆ ಬರೋದಿಲ್ಲ. ಅದನ್ನು ಬರುವ ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಕು. ಮತ್ತು ಇರ್ತಕ್ಕಂಥದ್ದನ್ನು ನಾನು ಬಹಳ ಕಳಕಳಿಯಿಂದ ನಿಮಗೆ ನಾನು ಈ ದಿವಸ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ.